ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ನ ಅದೃಷ್ಟ ಚೆನ್ನಾಗಿದೆ. ನನ್ನ ಬೇಡಿಕೆನಲ್ಲಿ ನ್ಯಾಯ ಇರೋದಕ್ಕೆ ಅದೆಲ್ಲೂ ಹೋಗಿಲ್ಲ. ಇವಾಗ್ಲೂ ಕಾಲ ಮಿಂಚಿರೋದು ಏನೂ ಇಲ್ಲ. ಕೊಡಿ ಇಲ್ಲಿ. ನೀನು ಹೆಣ್ಣೆ ತಾನೆ, ಈ ಪದ್ಧತಿಗಳೆಲ್ಲ ನಿನಗೆ ಗೊತ್ತಿಲ್ವಾ? ಯಾವ ಸಮಯದಲ್ಲಿ ಯಾವ ಕೆಲಸ ಮಾಡಬಾರ್ದು ಅಂತ ನಿನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅರ್ಧ ರಾತ್ರಿಯಲ್ಲಿ ಲಕ್ಷ್ಮೀದೇವಿ ಕೈ ಬದಲಾಗೋದು ಅಷ್ಟು ಒಳ್ಳೇದಲ್ಲ. ಬೆಳಿಗ್ಗೆನೆ ನಿಮಗೆ ಕೊಡ್ತೀನಿ ಅಂದಿರೋ ಸ್ತ್ರೀಧನನ ನಿಮಗೆ ಕೊಡ್ತೀನಿ. ಅನುಪಮ, ಅಮ್ಮ, ನಿನ್ನ ಹತ್ರನೇ ಹುಷಾರಾಗಿಟ್ಕೋ. ಬೆಳಿಗ್ಗೆನೆ ನಿನ್ನ ಮಗಳಿಗೆ ಸ್ತ್ರೀಧನನ ನಿನ್ನ ಕೈಯಾರೆ ಕೊಡು. ಸರಿ ಅಮ್ಮ. ಜೋಪಾನನಮ್ಮ ಅನುಪಮ. ಮೊದ್ಲೇ ಅದು ನಮಗ್ ಸೇರ್ಬೇಕಾಗಿರೋ ಆಸ್ತಿ. ಸರಿ ದಮಯಂತಿ. ಮೊದ್ಲೇ ದುಡ್ಡು ಹೋಗ್ತಿದೆ ಅಂತ ಇಲ್ಲಿ ಬೇಜಾರು ಮಾಡ್ಕೊಂಡಿದ್ರೆ ಅರ್ಧ ರಾತ್ರಿಯಲ್ಲಿ ಪಂಚಾಯ್ತಿ ಬೇರೆ. ಮೊದ್ಲು ಆ ಸಿದ್ದುಗನ್ಬೇಕು. ಅದೇನೋ ಹೇಳ್ತಾರಲ್ಲ, ನಾಯಿ ಜೊತೆ ನಾಯಿ ಬಾಲನು ಬಂತು ಅನ್ನೋ ಹಾಗೆ ಆ ಸಂಪದನ್ ಕರ್ಕೊಂಡ್ ಬಂದಿದ್ದಾನೆ. ಅವನಿಗೆ ಏನಾದ್ರೂ ದುಡ್ಡು ಸಿಕ್ಕಿದ್ರೆ ನನ್ನ ತಮ್ಮ ಆದ್ರೂ ಸುಖವಾಗಿದ್ದಾನೆ ಅಂತ ಅನ್ಕೊಳ್ಬೋದಿತ್ತು. ಸರಿ ಸರಿ, ಎಲ್ರು ಹೋಗಿ ಮಲ್ಕೊಳ್ಳಿ. ನಡಿ ನಡಿ. ಅಯ್ಯೋ, ಆ ಕಲ್ಯಾಣಿ ಕಳ್ಳ ಕಳ್ಳ ಅಂತ ಕೂಗ್ದಾಗ ನನ್ನನ್ನೆಲ್ಲಿ ನೋಡ್ಬಿಟ್ಲು ಅಂತ ಹೆದರ್ಕೊಂಡೆ. ಸಿಂಹದ ಗುಹೆ ಎದುರುಗಡೆ ನರಿಗಳು ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ವು ಅನ್ನೋ ಹಾಗೆ ಆ ಕಲ್ಯಾಣಿ ಯಾವಾಗ್ಲೂ ನನ್ ಮೇಲೆ ಒಂದು ಕಣ್ಣು ಇಟ್ಟಿರ್ತಾಳೆ. ನನ್ನ ಅದೃಷ್ಟ ಚೆನ್ನಾಗಿತ್ತು. ನನ್ನ ಸಂಕಟ ಆ ದೇವ್ರಿಗೆ ಅರ್ಥ ಆಗಿದ್ದಕ್ಕೆ ನಾನು ಅವಳ ಕಣ್ಣಿಗೆ ಬೀಳಲಿಲ್ಲ. ಒಂದು ವೇಳೆ ಅವಳ ಕಣ್ಣಿಗೆ ಏನಾದ್ರೂ ಬಿದ್ದಿದ್ರೆ ಸೀರೆಗಳನ್ನ ಸುಟ್ಟು ಹಾಕಿದ ವಿಚಾರಕ್ಕೆ ರಂಪ ಮಾಡ್ದ ಹಾಗೆ ಮತ್ತೆ ನನ್ನ ಮಗನ ಕೈಯಲ್ಲಿ ನನಗೆ ಶಿಕ್ಷೆ ಕೊಡಿಸ್ತಿದ್ಲು. ಒಂದು ವೇಳೆ ನನ್ನ ಮಗ ನನ್ನ ಕಣ್ಣೀರ್ ನೋಡಿ ಕರ್ಗೋಗಿದ್ರು ಭದ್ರಕಾಳಿ ತರ ನಮ್ಮಮ್ಮ ನನ್ನ ಮೇಲೆ ರೊಚ್ಚಿಗೆ ಹೇಳ್ತಿದ್ಲು. ಆದ್ರೂ ಆ ಸಿದ್ದುಗೂ ಸಂಪದಾಗೂ ಎಷ್ಟು ಧೈರ್ಯ. ಮಾಡಿರೋ ತಪ್ಪಿಗೆ ಸಿಕ್ಕಾಕೊಂಡ್ರೆ ನನ್ನ ಮಗ ಅವರನ್ನ ಸಾಯಿಸ್ತಾನೆ ಅನ್ನೋ ಭಯನೂ ಇಲ್ದೆ ಅತ್ತೆ ಮನೆಗ್ ಬಂದ ಹಾಗೆ ಕಳ್ತನಕ್ ಬಂದಿದ್ದಾರೆ. ಇಷ್ಟಕ್ಕೂ ಅವರಿಗಂದು ಏನ್ ಲಾಭ? ನಮ್ಮನೆ ಬಂಗಾರನೇ ಸರಿ ಇಲ್ದೇ ಇರೋವಾಗ ಅಮ್ಮ ಅಮ್ಮ ಅಂತ ಆ ಅನುಪಮ ಹಿಂದೆ ಸುತ್ತಾಡ್ಕೊಂಡು ಅವಳು ಹೇಳೋ ನೀತಿ ಕತೆನ ಕೇಳ್ಕೊಂಡು ಬೆಳೆದಿದ್ದಾನೆ ಶೌರ್ಯ. ಅದೇ ಸಣ್ಣ ವಯಸ್ಸಿಂದ ನನ್ ಬೆರಳು ಹಿಡ್ಕೊಂಡು ನಡೆದಿದ್ರೆ ನನ್ ಸಂಕಟನ ಅರ್ಥ ಮಾಡ್ಕೊಂಡು ನನ್ ದಾರಿಗೆ ಬರ್ತಿದ್ದ. ಈಗ್ಲೂ ಕಾಲ ಮಿಂಚಿರೋದು ಏನೂ ಇಲ್ಲ. ಅವನ್ನ ನಿಧಾನವಾಗಿ ಬದಲಾಯಿಸಿ ನನ್ ದಾರಿಗೆ ಕರ್ಕೊಂಡ್ ಬರ್ತೀನಿ. ಸಂಪದ ಅಂದ್ರೆ ನನಗೆ ಪ್ರಾಣ. ಸಂಪದ ಪಕ್ಕದಲ್ಲಿ ಯಾರು ಇಲ್ದೇನೆ ಎಲ್ಲಿಗೂ ಹೋಗೋಕ್ ಬಿಡಬೇಡಿ.
ಯಾಕೆ ಸಂಪದ, ಯಾಕೆ ಹೀಗೆ ಮಾಡಿದೆ? ನಿನ್ನ ನನ್ನ ಪ್ರೀತಿಯಿಂದ ನೋಡ್ಕೊಳ್ಳಿಲ್ವಾ? ಒಂದು ದಿನನಾದರೂ ಒಂದು ಮಾತಾದರೂ ಆಡಿದಿನ? ನನ್ನ ಎದೆಗೆ ಒದ್ದು ಯಾಕೆ ಹೊರಟೋದೆ ನೀನು? ಇದನ್ನೇ ಕೇಳಬೇಕು ಅಂತಿದ್ದೀನಿ. ಅಳಬೇಡ ಕಂದ. ನಾನ್ ನೋಡ್ತೀನಿ ಬಿಡಿ ಆಫೀಸರ್. ಏನು ಕಂದ, ಹಸ್ವಾಗ್ತಿದ್ಯಾ? ಹಾಲ್ ಕುಡಿತ್ಯಾ? ಯಾಕಂದ ಇಷ್ಟು ಬೇಜಾರ್ ಮಾಡ್ಕೊಂಡಿದ್ಯಾ? ನಾವಿಷ್ಟ ಪಡೋರು, ನಾವ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋರು ನಮ್ಮಿಂದ ದೂರ ಆಗಿದ್ದಾರೆ ಅಂತ ಎಷ್ಟು ದಿನ ಹೀಗೆ ಇರಕ್ಕಾಗತ್ತೆ ಹೇಳು? ನಮ್ಮಮ್ಮ ಮಾಧುರಿ ಅಂದ್ರೆ ನನಗ್ ತುಂಬಾ ಇಷ್ಟ. ನಮ್ಮಮ್ಮನ್ನ ನನ್ನಿಂದ ದೂರ ಮಾಡಿದ್ದ ದೇವ್ರು ಮತ್ತೆ ನನ್ಗೆ ಅವರಿಗಿಂತ ಪ್ರೀತಿಯಿಂದ ನೋಡ್ಕೊಳ್ಳೋ ಅನುಪಮ ಅಮ್ಮನ ಕೊಡ್ಲಿಲ್ವಾ? ನಿನ್ ವಿಷಯದಲ್ಲೂ ಅಷ್ಟೇ. ಸಂಪದ ದೂರ ಆದ್ರೆ ಏನು, ಆ ದೇವ್ರೇ ಬೆಸ್ತಿರೋ ಬಂಧದಿಂದ ನಾವ್ ಹತ್ರ ಆಗಿದೀವಿ. ನಿನಗ್ ನಾನಿಲ್ವಾ? ಅದೇ ನಿನ್ನ ಹೆತ್ತಮ್ಮ ನಿನ್ನಿಂದ ದೂರ ಆದ್ರೆ ದೇವರು ಕೊಟ್ಟಿರೋ ಈ ಅಮ್ಮ ನಿನಗಿಲ್ವಾ ಹೇಳು? ನೀನಂದ್ರೆ ನನಗ್ ತುಂಬಾ ಇಷ್ಟ. ನೀನು ತುಂಬಾ ಒಳ್ಳೆಯವನು. ನಡೆದಿರೋದ್ರ ಬಗ್ಗೆ, ನಿನ್ನ ಬೇಡ ಅನ್ಕೊಂಡು ನಿನ್ನ ಬಿಟ್ಟು ಹೋದೋರ್ ಬಗ್ಗೆ ನೀನ್ ಎಷ್ಟೇ ಬೇಜಾರ್ ಮಾಡ್ಕೊಂಡ್ರು ಏನ್ ಪ್ರಯೋಜನ ಹೇಳು? ನಿನ್ನವರು ನಿನ್ನಿಂದ ದೂರ ಇರಬಹುದು ಅನ್ಕೊಂಡಿರುವಾಗ ನೀನು ಅವರನ್ನ ಬಿಟ್ಟಿರೋಕಾಗಲ್ವಾ? ಗಂಡ್ಮಕ್ಳು ಯಾವತ್ತಾದ್ರೂ ಅಳ್ತಾರ ಹೇಳು? ಗಂಡ್ಮಕ್ಳು ಕಣ್ಣೀರ್ ಹಾಕಿದ್ರೆ
ನೋಡಕ್ಕೆ ಚೆನ್ನಾಗಿರಲ್ಲ. ಇನ್ಯಾವತ್ತೂ ಹೀಗೆ ಬೇಜಾರು ಮಾಡ್ಕೋಬೇಡ, ಸರಿನಾ? ಅಯ್ಯೋ, ಹಾಗೆ ಸೈಲೆಂಟ್ ಆಗಿದ್ರೆ ನಿನಗೆ ಅರ್ಥ ಆಯ್ತೋ ಇಲ್ವೋ ನಂಗೆ ಹೇಗ್ ಗೊತ್ತಾಗತ್ತೆ? ಹೂ ಅನ್ನು, ಇಲ್ಲ ಅಂದ್ರೆ ಹೂ ಅಂತನಾದ್ರೂ ಅನ್ನು. ಚೆನ್ನಾಗಿದ್ದಾಗ ಓ ಅಂತ ಕಿರಿಚ್ತೀಯ ಅಲ್ವಾ? ಓಯ್, ನೀನ್ ಹೇಳ್ತಿರೋದಲ್ಲ ಅವನ್ಗೆ ತಾನೆ? ಇವನಿಗೆ ಆಫೀಸರ್, ನಿಮ್ಗೇನಾದ್ರೂ ನಿಮಗ್ ಹೇಳ್ದಾಗ ಅನ್ನಿಸ್ತಾ? ಇಲ್ಲ, ಅದೇನು ಅಂದ್ರೆ ನೀನ್ ಹೇಳೋದೆಲ್ಲ ಅವನಿಗೆ ಅರ್ಥ ಆಗ್ಬೇಕಲ್ಲ, ಅದಕ್ಕೆ ಕೇಳ್ದೆ. ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ದೆ. ಆಮೇಲೆ ನಿಮ್ಮಿಷ್ಟ. ಏನು? ಅದೇ ಇವನಿಷ್ಟ ಅಂತಿದ್ದೀನಿ. ಅಯ್ಯೋ ಕಲ್ಯಾಣಿ, ಏನಾಯ್ತಮ್ಮ? ನಾನೇ ತಾನೇ. ಅತ್ತೆ, ನೀವಾ? ಎದ್ದ ತಕ್ಷಣ ಹತ್ರದಿಂದ ನೋಡಿದ್ದಕ್ಕೆ ದೆವ್ವ ಅನ್ಕೊಂಡೆ. ಪರವಾಗಿಲ್ಲ ಬಿಡು. ತಗೋ, ಕಾಫಿ ಕುಡಿ. ಕಾಫಿ? ನೀವು ನನಗ? ಯಾಕೆ ಕೊಡಬಾರ್ದಾ? ಬೇಗ ಕಾಫಿ ಕುಡಿ. ಸ್ನಾನಕ್ಕೆ ಬಿಸಿ ನೀರಿಟ್ಟಿದ್ದೀನಿ. ಮೊದ್ಲೇ ಇವತ್ತು ಲಕ್ಷ್ಮೀ ವಾರ, ತಲೆ ಸ್ನಾನ ಮಾಡ್ಬೇಕಲ್ವಾ? ಹತ್ರ ಇದ್ದು ನಾನೇ ತಲೆ ಉಜ್ಜುತ್ತೀನಿ. ಇವತ್ತು ಗುರುವಾರ ಅಲ್ವಾ ಅತ್ತೆ? ತಲೆ ಸ್ನಾನ ಮಾಡೋದಿಕ್ಕೆ ಯಾವ ವಾರ ಆದ್ರೆ ಏನ್ ಬಿಡಮ್ಮ. ನಿನ್ ಸಣ್ಣ ವಯಸ್ಸಲ್ಲಿ ಹೇಗೂ ಕೂಡ ನಾನು ಒಂದಿನನೂ ಅತ್ತೆ ಸ್ಥಾನದಲ್ಲಿದ್ದು ನಿನ್ಗೆ ಏನು ಕೂಡ ಮಾಡ್ಕೊಡಕ್ಕಾಗ್ಲಿಲ್ಲ. ಇವತ್ತು ನಿನ್ ಪಕ್ಕನೇ ಇದ್ದು ನಾನೇ ರೆಡಿ ಮಾಡ್ತೀನಿ. ನಾನ್ ನೋಡ್ತಿರೋದು ಕನ್ಸ ನಿಜಾನ ಅತ್ತೆ? ನಿಜನೇ. ಬೇಕು ಅಂದ್ರೆ ನನ್ನ ಗೆಲ್ಲು. ಬೇಡ ಬಿಡಿ ಅತ್ತೆ. ಅಯ್ಯೋ, ನಾನೇ ಗೆಲ್ಲು ಅಂತಿದ್ದೀನಲ್ಲ, ಗೆಲ್ಲು ಗೆಲ್ಲಮ್ಮ. ಇವಾಗಾದ್ರೂ ನಂಬ್ತೀಯಾ? ಕಾಫಿ ಕುಡಿ ಅಂದ್ರೆ ಕುಡಿಲಿಲ್ಲ. ಬಾ, ತಲೆಗೆ ಎಣ್ಣೆ ಹಚ್ತೀನಿ. ಬಾ, ಎದ್ದೇಳು. ಬಾ. ಕೂತ್ಕೋ. ಬಾ. ಅಪ್ಪ, ಏನಪ್ಪ? ಶೌರ್ಯ, ನಿನಗೇನ್ ಕಾಣಿಸ್ತಿದೆ? ಕಲ್ಯಾಣಿ ಅಮ್ಮ ಇಬ್ರು ಅಮ್ಮ ಮಗಳ ತರ ಕಾಣಿಸ್ತಿದಾರಪ್ಪ. ನಿನಗೂ ಕೂಡನಾ? ಎಲ್ಲಿ? ಒಂದ್ಸಲ ಈ ಕಡೆ ತಿರುಗು. ನಿನ್ನ ನೋಡ್ತಾ ಇದ್ರೆ ನನ್ ದೃಷ್ಟಿನೇ ತಾಗೋ ಹಾಗಿದೆ. ನೋಡು ಕಲ್ಯಾಣಿ,
ಇವತ್ತಿಂದ ನಿನ್ಗೆ ಏನೇ ಅಗತ್ಯ ಬಿದ್ರೂ ನನ್ನೇ ಕೇಳು. ಶೌರ್ಯ ನಿನ್ ಮೇಲೆ ಕೋಪ ಮಾಡ್ಕೊಂಡ್ರೆ ನನಗೆ ಹೇಳು, ನಾನ್ ನೋಡ್ಕೋತೀನಿ. ದಮಯಂತಿ, ನಿನಗೇನೂ ಆಗಿಲ್ಲ ತಾನೆ? ನನಗೇನ್ರಿ ಆಗಿದೆ? ಏನ್ ಹುಡುಕ್ತಾ ಇದ್ದೀರಾ? ಚಿಕ್ಕ ಮಿದುಳಿನ ಹತ್ರ ಏಟೇನಾದ್ರೂ ಆಗಿದೆಯೇನೋ ಅಂತ. ಏನು ಅಂದ್ರೆ ಕಲ್ಯಾಣಿ ಹೆಸರು ಕೇಳಿದ್ರೆ ಮೈಕೈ ಉರ್ಕೋತಿದ್ ನೀನು ಹೆತ್ತು ಮಗಳ ಹಾಗೆ ನೋಡ್ಕೋತಾ ಇದ್ರೆ ಆಶ್ಚರ್ಯಚಕಿತರಾಗಿ ನಾನು ಶೌರ್ಯ ನೋಡ್ತಾ ಇದ್ದೀವಿ. ನೀನ್ ಹೀಗ್ ನೋಡ್ಕೊಂಡ್ರೆ ಕಲ್ಯಾಣಿ ಅನುಪಮನ್ ಕೂಡ ಮರ್ತು ಹೋಗ್ತಾಳೋ ಏನೋ. ಕಲ್ಯಾಣಿ ನಮ್ಮನೆ ಸೊಸೆ ರೀ. ಹೌದಾ? ಸೊಸೆ ಅಂದ್ರೆ ಯಾರು? ನಮ್ಮನೆ ಮಹಾಲಕ್ಷ್ಮಿ. ಓಹೋ, ಹಾಗಾ? ಹಾಗೆ ಮನುಷ್ಯರು ಅಂದ್ಮೇಲೆ ಯಾವತ್ತಾದ್ರೂ ಬದಲಾಗ್ತಾರಪ್ಪ. ನಾನಿವತ್ ಬದಲಾಗಿದ್ದೀನಿ. ನೀವು ನಿಮ್ಮ ಮಾತಲ್ಲಿ ನಮ್ಮಿಬ್ಬರನ್ನ ದೂರ ಮಾಡಬೇಡಿ. ನಿಮಗ್ ಗೊತ್ತಾ, ರಾತ್ರಿ ನಮ್ಮಣ್ಣ ಕನ್ಸಕ್ ಬಂದು ನನ್ ಮಗಳನ್ನ ಪ್ರೀತಿಯಿಂದ ನೋಡ್ಕೋ ಅಂತ ಕಣ್ಣೀರ್ ಹಾಕ್ತಿದ್ ಹಾಗೆ ನನ್ ಮನ್ಸು ಕರ್ಗ್ ಹೋಯ್ತು. ನಿಜವಾಗ್ಲೂ ಬಂದ್ ಕಣ್ಣೀರ್ ಹಾಕಿದ್ರು ನೀನ್ ಒಪ್ಕೊಳ್ಳಲ್ವಲ್ಲ ದಮಯಂತಿ? ನೀವ್ ಸುಮ್ನೆ ಇರ್ರಿ. ಅಷ್ಟಕ್ಕೂ ಈ ಮಹಾಲಕ್ಷ್ಮಿ ಇವತ್ತು ನಮ್ಮನೆಗೆ ಲಕ್ಷ್ಮಿನ ಕರ್ಕೊಂಡ್ ಬರ್ತಿದ್ದಾಳೆ. ಲಕ್ಷ್ಮೀ ದೇವಿನ? ಯಾರು? ಅದೇ ರೀ, ನಮ್ ಸೊಸೆಗೆ ಅವ್ರ ತವ್ರ ಮನೆಯಿಂದ ಬರ್ತಾ ಇರೋ ಸ್ತ್ರೀಧನ. ಇದು ಶೌರ್ಯ ಅಸಲಿ ವಿಷಯ. ಸುಮ್ನೆ ಬರಲ್ಲ ಮಹಾನುಭಾವರು ಅನ್ನೋ ಹಾಗೆ ನಿಮ್ಮಮ್ಮ ಒಳ್ಳೆಯೊಳಗೆ ಸುಮ್ನೆ ಇರ್ತಾಳ? ನೀವ್ ನನ್ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಿರುವಾಗ್ಲೇ ಅನ್ಕೊಂಡೆ ಅತ್ತೆ, ನೀವ್ ಅಷ್ಟು ಈಸಿಯಾಗಿ ಬದಲಾಗುವಂತವ್ರಲ್ಲ ಅಂತ. ನೀನ್ ದುಡ್ಡು ಬರುತ್ತೆ ಅನ್ನೋ ಆನಂದದಲ್ಲಿ ಇಷ್ಟು ಒಳ್ಳೆಯೊಳಗೆ ಬದಲಾಗ್ತಿ ಅಂತ ಗೊತ್ತಿದ್ರೆ ನಾನೇ ಅತ್ತೆ ಹತ್ರ ವರದಕ್ಷಿಣೆ ಕೇಳ್ತಿದ್ದೆ. ವರದಕ್ಷಿಣೆ ಅಲ್ಲ ರೀ, ಸ್ತ್ರೀಧನ. ಓ, ಹೆಸರು ಯಾವ್ದಾದ್ರೆ ಏನು, ತಗೊಳ್ಳೋದ್ ದುಡ್ಡೇ ಅಲ್ವಾ? ಅವ್ರ ಮಾತನ್ನ ನಿನ್ ಮನ್ಸಿಗೆ ಹಾಕೋಬೇಡ ಕಲ್ಯಾಣಿ. ಈಗ್ಲೇ ಹೋಗಿ ನಾವು ಸ್ತ್ರೀಧನ ತಗೊಂಡ್ ಬರೋಣ, ನಡಿ. ಬಾ ಬಾ, ಜಾಗ ಬಿಡ್ರಿ. ಬಾ. ಅಯ್ಯೋ, ಒಂದ್ ನಿಮಿಷ ಅಪ್ಪ. ಹಲೋ ಭಗವಂತ, ಸ್ತ್ರೀಧನ ತಗೊಂಡ್ಮೇಲೆ ಮತ್ತೆ ದಮಯಂತಿ ಮನಸ್ಸು ಬದಲಾಗ್ದಿರೋ ಹಾಗೆ ಹೀಗೆ ಕಲ್ಯಾಣಿನ ಪ್ರೀತಿನ ನೋಡ್ಕೊಳ್ಳೋ ಹಾಗೆ ಮಾಡಪ್ಪ. ಅಮ್ಮ ತುಳಸಿ ಮಾತೆ, ಕಷ್ಟನ ನೋವನ್ನ ಅನುಭವಿಸೋದಿಕ್ಕೆ ನಾನು ಹುಟ್ಟಿದಾಗಿಂದನೇ ಧೈರ್ಯನ ತಾಳ್ಮೆನ ಕೊಟ್ಟಿದೀಯ. ಆದ್ರೆ ಕಲ್ಯಾಣಿ ಇನ್ನೂ ಚಿಕ್ಕ ಹುಡುಗಿ, ತಾಯಿನ ಕಳ್ಕೊಂಡು ತಂದೆಯಿಂದ ದೂರ ಇದ್ದಾಳೆ. ಆ ನೋವನ್ನ ಮರ್ತು ಹೋಗಿ ಸಂತೋಷವಾಗಿ ಇನ್ನೇನ್ ತನ್ನ ಜೀವನ ಬದಲಾಗಿ ಹೋಗುತ್ತೆ ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಪ್ರೀತಿಯಿಂದ ಮದ್ವೆ ಮಾಡ್ಕೊಳ್ಳೋ ಗಂಡನ ಬದಲು ಕೋಪದಿಂದ ಮದ್ವೆ ಮಾಡ್ಕೊಳ್ಳೋಂತ ಗಂಡನ್ ಕೊಟ್ಟಿದೀಯಲ್ಲಮ್ಮ. ಆ ಕಡೆ ಗಂಡನ ಪ್ರೀತಿ ಸಿಕ್ಕದೆ ಈ ಕಡೆ ದಮಯಂತಿ ದ್ವೇಷಕ್ಕೆ ಕೋಪಕ್ಕೆ ಕಲ್ಯಾಣಿ ಬಲಿ ಆಗ್ತಾ ಇದ್ದಾಳೆ. ಅದಕ್ಕೆ ದಮಯಂತಿ ಕೇಳಿದ ತಕ್ಷಣ ಸ್ತ್ರೀಧನದ ಹೆಸರಲ್ಲಿ ಕಲ್ಯಾಣಿಗೆ ಬರೋ ದುಡ್ಡನ್ನ ವಾರಸತ್ವದ ಒಡವೆನ ಕೊಡ್ತಿದೀವಿ. ಇನ್ಮೇಲಾದ್ರೂ ಕಲ್ಯಾಣಿ ಸಂತೋಷವಾಗಿರೋ ಹಾಗೆ ನೋಡ್ಕೊಮ್ಮ. ನಿನ್ನಂತ ಅಮ್ಮ ಸಿಕ್ಕಿರೋದು ನಿಜವಾಗ್ಲೂ ಕಲ್ಯಾಣಿ ಅದೃಷ್ಟ ಅನುಪಮ. ಯಾವ ಜನ್ಮದಲ್ಲಿ ನೀವಿಬ್ರು ತಾಯಿ ಮಗಳಾಗಿದ್ರೋ ಏನೋ. ಸರಿಯಾಗಿ ಹೇಳಿದೆ ಪಾರ್ವತಿ. ಅನುಪಮ ಒಳ್ಳೆತನನೇ ಇವಾಗ ಕಲ್ಯಾಣಿಗೆ ರಕ್ಷೆ ಆಗಿ ಬದಲಾಗಿದೆ. ಅನುಪಮ ಕಲ್ಯಾಣಿಗೆ ಅಮ್ಮ ಇಲ್ದಿರೋ ನೋವನ್ನು ದೂರ ಮಾಡಿದಾಳೆ. ನಮಗೆ ದೊಡ್ಡ ಮಗ ದೂರ ಆಗಿದ್ದಾನೆ ಅನ್ನೋ ನೋವನ್ನೂ ಮರೆಸಿದಾಳೆ. ಅವನು ನಮ್ಮ ಜೊತೆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಮನೇಲಿ ಎಲ್ಲರೂ ಸಂತೋಷವಾಗಿರ್ತಿದ್ರು. ಇವಾಗ ಅವನ ಬಗ್ಗೆ ಮಾತಾಡಿ ನನ್ನ ಮನ್ಸಿಗೆ ನೋವು ಮಾಡಬೇಡ್ರಿ. ಅನುಪಮ, ದಮಯಂತಿ ಬಂದು ಸ್ತ್ರೀಧನ ಎಲ್ಲಿ ಅಂತ ಕೇಳೋದ್ರೊಳಗೆ ಎಲ್ಲ ಸಿದ್ಧ ಮಾಡಿಟ್ಕೋ. ಬರ್ತಿದ್ದ ಹಾಗೇನೆ ತಗೊಂಡು ಹೊರಟೋಗ್ತಾಳೆ. ಸರಿ ಬಾ, ಈಗಲೇ ತಗೊಂಡು ಬರ್ತೀನಿ.